ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಂದಿರೋದು ಹರಿಹರದಲ್ಲಿರುವಂತಹ ಇನ್ನೊಂದು ಪ್ಲೇಸ್. ಈ ವಿಡಿಯೋನ ಪೂರ್ತಿಗೆ ನೋಡಿ. ಇದು ಎಲ್ಲಿದೆ, ಇದರ ಡೀಟೇಲ್ಸ್ ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ದಾವಣಗೆರೆ ಜಿಲ್ಲೆಯ ಹರಿಹರಕ್ಕೆ ಹೋದರೆ ಅಲ್ಲಿ ಸುಮಾರು ಪ್ಲೇಸಸ್ ಇದೆ. ಮುಂಚೆ ನಾನು ಹರಿಹರೇಶ್ವರ ಟೆಂಪಲ್ ಬಗ್ಗೆ ತಿಳಿಸ್ಕೊಟ್ಟೆ. ಇನ್ನೊಂದು ಪ್ಲೇಸ್ ಬಂದು ಶಿವನ ಯೋಗ ಮಂಟಪ. ಇಲ್ಲಿ ಸುಮಾರು ವರ್ಷಗಳಿಂದ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ಯೋಗ ಮಾಡೋದಕ್ಕೆ ಅಂತ, ಜೊತೆಗೆ ತುಂಗಾರತಿ ಮಾಡೋದಕ್ಕೆ ಅಂತ ಹೇಳಿ ಇದನ್ನು ನಿರ್ಮಿಸಿದ್ದಾರೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಆಂಜನೇಯ ದೇವಸ್ಥಾನ ಮತ್ತು ರಾಮರ ಒಂದು ದೇವಸ್ಥಾನ ಕೂಡ ಆ ಯೋಗ ಮಂಟಪದ ಪಕ್ಕನೇ ಇದೆ. ಜೊತೆಗೆ ರಾಘವೇಂದ್ರ ಸ್ವಾಮಿಯ ಮಠ ಕೂಡ ಅಲ್ಲೇ ಪಕ್ಕದಲ್ಲೇ ನಿಮಗೆ ನೋಡೋದಕ್ಕೆ ಕೂಡ ಸಿಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಂದು ರೋಡ್ ಸಿಗುತ್ತೆ. ಆ ರೋಡಲ್ಲಿ ನೀವು ಹೋದರೆ ಈ ಯೋಗ ಮಂಟಪ ಕಾಣಿಸುತ್ತೆ. ಇದು ತುಂಗಭದ್ರಾ ನದಿಯ ತಟದಲ್ಲೇ ಇದೆ ಅಂತಲೇ ಹೇಳ್ಬೋದು. ಸುತ್ತ ಒಂದು ಗೋಪುರಗಳ ಥರ ಮಾಡಿ ಒಂದು ಶಿವನ ಒಂದು ದೊಡ್ಡದಾದ ವಿಗ್ರಹನ ಹಾಕಿದ್ದಾರೆ. ನೀರು ಕಡಿಮೆ ಇದ್ದಾಗ ಅಲ್ಲಿನ ಜನ ಅಲ್ಲಿಗೆ ವಾಕ್ ಅಂತ ಅಥವಾ ಏನಾದರೂ ಪ್ರವಾಸೋದ್ಯಮ ಥರನೂ ಇದನ್ನು ಬಿಂಬಿಸ್ತಾರೆ. ಜೊತೆಗೆ ಎಷ್ಟೋ ಜನ ಸಂಜೆ ಟೈಮಲ್ಲಿ ಅಲ್ಲಿ ಟೈಮ್ಸ್ ಕೂಡ ಸ್ಪೆಂಡ್ ಮಾಡ್ತಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಇನ್ನೂ ಕೆಲವೊಂದನ್ನ ಅಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಇದಿಷ್ಟು ಈ ಯೋಗ ಮಂಟಪದ ಬಗ್ಗೆ ನಾನು ನೋಡಿರುವಂಥದ್ದು, ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಅದ್ರ ಬಗ್ಗೆ ನನಗೆ ಬೇರೆ ಐಡಿಯಾ ಇಲ್ಲ. ಈ ತುಂಗಭದ್ರಾ ನದಿಯ ನೀರೇನಾದರೂ ಜಾಸ್ತಿ ಆದರೆ ಆ ಶಿವನ ಒಂದು ವಿಗ್ರಹ ಏನಿದೆ ಅಲ್ಲಿವರೆಗೂ ಬರುತ್ತೆ ಅನ್ನೋದನ್ನು ಹೇಳ್ತಾರೆ. ಅಷ್ಟು ಚೆನ್ನಾಗಿದೆ. ಆ ಶಿವನ ಸ್ಟ್ಯಾಚು ಆಗಲಿ, ಅಲ್ಲಿ ಪ್ರಶಾಂತತೆ, ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಕೂಡ ಬರ್ಬೋದು. ಅಲ್ಲಿ ಸುತ್ತ ಒಂದು ಮಂಟಪಗಳನ್ನ ಮಾಡಿದಾರಲ್ಲ, ಅದೆಲ್ಲ ಕಪ್ಪು ಕಂಬದಿಂದ ಮಾಡಿದ್ದಾರೆ. ಶಿವನ ಒಂದು ವಿಗ್ರಹನ ಒಂದು ವೈಟ್ ಕಲ್ಲಿಂದ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಕೆತ್ತಿದ್ದಾರೆ ಅಂತಲೇ ಹೇಳ್ಬೋದು. ಇದಿಷ್ಟು ಈ ಸ್ಥಳದ ಬಗ್ಗೆ ಡೀಟೇಲ್ಸ್ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಹಾಗೆ ಈ ಪ್ಲೇಸಸ್ಗೂ ಹರಿಹರಕ್ಕೆ ಹೋದರೆ ವಿಸಿಟ್ ಮಾಡದೆ ಬರಬೇಡಿ. ಥ್ಯಾಂಕ್ ಯು.